ಒಂದ್ ಕಡೆ ಹಿಂದುತ್ವ ಸಂಘಟನೆಗಳು ಮಸೀದಿ ದರ್ಗಾಡಿಯಲ್ಲಿ ಮಂದಿರ ಮೂರ್ತಿ ಹುಡುಕೋಕೆ ಸರ್ವೆಗೆ ಮುಗಿಬಿದ್ದಿವೆ. ಇನ್ನೊಂದು ಕಡೆ ಅದೇ ಪರಿವಾರದ ಮೋದಿಜಿ ದರ್ಗಾದಲ್ಲಿ ಚಾದರ್ ಕೊಡ್ತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಎಲ್ಲಿವರೆಗೆ? ಎಲ್ಲಾ ಸಮುದಾಯಗಳಿಗೆ ಏಕತೆ ಮತ್ತು ಗೌರವದ ಸಂಕೇತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿಯ ಉರುಸ್ ಸಮಯದಲ್ಲಿ ಅಜ್ಮೀರ್ ಶರೀಫ್ ದರ್ಗಾಕ್ಕೆ ಚಾದರ್ ಕಳಿಸೋ ಸಂಪ್ರದಾಯವನ್ನ ಮುಂದುವರೆಸಿದ್ದಾರೆ. ಅದರ ಕುರಿತ ಫೋಟೋವನ್ನ ಸಚಿವ ಕಿರಣ್ ರಿಜಿಜು ಬಳಿಕ ಮೋದಿ ಕೂಡ ಶೇರ್ ಮಾಡಿದ್ದಾರೆ. ಆದರೆ ಈ ವಿಚಾರ ಈಗ ಅವರ ಅಂಧಭಕ್ತರನ್ನೇ ಸಿಟ್ಟಿಗೆಬ್ಬಿಸಿದೆ. ದರ್ಗಾ ಮಸೀದಿ ಸರ್ವೆ ವಿಚಾರದಲ್ಲಿ ಕೇಸ್ ಎಲ್ಲವೂ ಹಾಗೆ ಇರೋದ್ರಿಂದ ಅದರ ಬಗ್ಗೆ ತೀರ್ಪು ಬರೋವರೆಗೂ ಮೋದಿ ಚಾದರ್ ಕಳಿಸೋದು ಬೇಕಿಲ್ಲ ಅನ್ನೋದು ಅಂಧಭಕ್ತರ ವಾದ. ಇವರೆಲ್ಲರೂ ಮೋದಿ ಬೆನ್ನಿಗೆ ನಿಂತವರೇ ಆಗಿದ್ದಾರೆ. ಕಳೆದ 10 ವರ್ಷಗಳಿಂದಲೂ ಹೋದಲ್ಲಿ ಬಂದಲ್ಲಿ ಮೋದಿ ಮೋದಿ ಅಂತ ಕೂಗ್ತಾ ಬಂದವರೇ ಆಗಿದ್ದಾರೆ. ಆದ್ರೆ ಈಗ ಮೋದಿ ನಡೆಯನ್ನ ಅವರೇ ಪ್ರಶ್ನಿಸ್ತಾ ಇದ್ದಾರೆ. ಮೋದಿ ಚಾದರ್ ಕಳಿಸುವ ಅಗತ್ಯ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ. ಆ ಜನ ನಿಮ್ಗೆ ವೋಟ್ ಹಾಕೋರಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಇದನ್ನ ಭಾರತ ಸರ್ಕಾರದ ಪರವಾಗಿ ಕಳಿಸ್ತಿದ್ದೀರೋ, ಪ್ರಧಾನಿಯಾಗಿ ಕಳಿಸ್ತಿದ್ದೀರೋ ಅಥವಾ ವೈಯಕ್ತಿಕವಾಗಿನೋ ಅಂತ ಕೇಳಿದ್ದಾರೆ. ಎರಡೂ ಸಮುದಾಯದವರನ್ನ ಖುಷಿಯಾಗಿಡುವ ಕೆಲಸ ಮಾಡ್ತಿದ್ದೀರಿ ಅಂತ ಕೆಲವರು ಟೀಕಿಸಿದ್ದಾರೆ. ಒಂದ್ ಕಡೆ ಮೋದಿ ಸಮರ್ಥಕರೇ ಮೋದಿ ವಿರುದ್ಧ ಮುಗಿಬಿದ್ರೆ ಅಂಧಭಕ್ತರನ್ನ ಕೆಲವರು ಈ ಹೊತ್ತಲ್ಲಿ ಛೇಡಿಸಿರೋದು ನಡೆದಿದೆ. ಹಿಂದುತ್ವದ ಅಮಲು ಹೇಗಿದೆ ಅಂದ್ರೆ ಅವರೀಗ ಮೋದಿಯನ್ನೂ ನಿರಾಕರಿಸಿ ಹೋಗಬಲ್ಲರು. ಇದಕ್ಕೆ ಸ್ವತಃ ಮೋದಿ ಹಾಗೂ ಅವರ ಧೋರಣೆಯೇ ಕಾರಣ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಗಲ್ಫ್ ದೇಶಗಳಿಗೆ ಹೋಗಿ ಅರಬರನ್ನ ಆಲಂಗಿಸುವ, ಅವರಿಂದ ಪ್ರಶಸ್ತಿ ಸ್ವೀಕರಿಸುವ ಮೋದಿಜಿ ಇಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಹೇಳೋದೇನು ಮಾಡೋದೇನು? ಹಿಂದುತ್ವದ ಕಾರಣಕ್ಕೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಧೈರ್ಯ ಮಾಡೋರಿಗೂ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಆಶ್ರಯ ಇದೆ. ಅಷ್ಟಕ್ಕೂ ಮೋದಿ ಮೆರಿತಾ ಇರೋದು ಪ್ರಾಮಾಣಿಕ ಭಾವೈಕ್ಯತೆನ? ಅದು ಬಹಳ ವ್ಯವಸ್ಥಿತವಾದ ತೋರಿಕೆ ರಾಜಕಾರಣ. ಆದರೆ ಈಗ ಆ ತೋರಿಕೆ ರಾಜಕಾರಣವನ್ನೂ ಮಾಡಲಾಗದ ಸ್ಥಿತಿಗೆ ಅವರನ್ನ ಅವರ ಅಂಧಭಕ್ತರೇ ತಡಿತಿದ್ದಾರೆ. ಅದು ಬೇರ್ಯಾರೂ ಅಲ್ಲ, ಅವರೇ ಭಕ್ತರ ತಲೆಯಲ್ಲಿ ತುಂಬಿಸಿರೋ ಅಮಲು. ಬೆಲೆ ಏರಿಕೆ ಇರುವಲ್ಲಿ, ನಿರುದ್ಯೋಗ ತಾಂಡವವಾಡ್ತಿರುವಲ್ಲಿ, ರೂಪಾಯಿ ಬೆಲೆ ಬಿದ್ದು ಹೋಗಿ ಡಾಲರ್ ಎದುರು ಅದು ಹೊರಳಾಡ್ತಿರುವಾಗ, ದೇಶದ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿರುವಾಗ ಎಲ್ಲವನ್ನೂ ಮರೆಮಾಚೋಕೆ ತಲೆಗೆ ತುಂಬಲಾಗಿರುವ ಹಿಂದುತ್ವದ ಅಮಲು. ಅಷ್ಟಕ್ಕೂ ಮೋದಿ ಇಷ್ಟು ವರ್ಷವೂ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾ ಬಂದಿರೋದೇನು? ತೋರಿಸ್ತಾ ಬಂದಿರುವ ನಿಲುವೇನು? ಹೆಚ್ಚು ಮಕ್ಕಳನ್ನ ಹೆರೋರು ನುಸುಳುಕೋರರು ಅಂತ ಅವರನ್ನ ಕರೆದಿರೋದು ಯಾರನ್ನ? ಹಿಂದೂಗಳ ಸಂಪತ್ತನ್ನೆಲ್ಲ ಕಡೆಗೆ ನಿಮ್ಮ ಮಂಗಳಸೂತ್ರವನ್ನೂ ಕಸಿದು ಅವರಿಗೆ ಕೊಡುವ ಹುನ್ನಾರ ನಡೆದಿದೆ ಅಂತ ಹಿಂದೂಗಳಲ್ಲಿ ಭಯ ತುಂಬ್ತಾ ಬಂದಿರೋರು ಯಾರು? ಚರ್ಚ್ ಹೊರಗಡೆ ಹಿಂದುತ್ವ ರಕ್ಷಕರು ಅಂತ ಅನ್ಸ್ಕೊಂಡವರ ಗುಂಪು ಭಜನೆ ಮಾಡ್ತಾ ಇದ್ರೆ ಇವರು ಚರ್ಚ್ ಒಳಗೆ ಯೇಸುವನ್ನ ಕೊಂಡಾಡೋದು ಎಂತ ನಾಟಕ? ಮಸೀದಿ ದರ್ಗಾಗಳನ್ನಾಗದು ಮಂದಿರ ಮೂರ್ತಿ ತೆಗಿತೀವಿ ಅಂತ ಉನ್ಮಾದಿಗಳು ಅಬ್ಬರಿಸ್ತಿರುವಾಗ ಅದರ ಬಗ್ಗೆ ಒಂದು ಶಬ್ದ ಮಾತಾಡದ ಮೋದಿ ಚಾದರ್ ಕಳಿಸೋ ಸಂಪ್ರದಾಯದ ಮೂಲಕ ನಿಜವಾಗಿಯೂ ಏನನ್ನ ಹೇಳೋಕ್ ಬಯಸಿದ್ದಾರೆ? ಈಗ ಅವರ ಭಕ್ತರೇ ಮೋದಿಯದ್ದು ದ್ವಂದ್ವ ನೀತಿ ಅಂತ ಜಗಜ್ಜಾಹೀರು ಮಾಡ್ತಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.